ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರ ಜೀವನದಲ್ಲಿ ಒಂದು ಅದೃಶ್ಯ ಶಕ್ತಿಯ ಆಗಮನ. ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿರುವ ಸತ್ಯಗಳು ಕೇವಲ ಭವಿಷ್ಯವಾಣಿಯಲ್ಲ, ಇವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ದಿವ್ಯ ಸಂದೇಶಗಳು. ಸಿದ್ಧರಾಗಿರಿ, ಏಕೆಂದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ಈ ಒಂದು ಜಟಕ ಅಥವಾ ಆಘಾತ ಎದುರಾಗಲಿದೆ. ಅದನ್ನು ತಡೆಯಲು ಈ ಭೂಮಿಯ ಮೇಲೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ನೆನಪಿಡಿ, ಆ ಆಘಾತವು ನಿಮಗೆ ನೋವು ನೀಡಲು ಬರುತ್ತಿಲ್ಲ, ಬದಲಾಗಿ ನಿಮ್ಮ ಶತ್ರುಗಳ ಅಹಂಕಾರವನ್ನು ಅಡಗಿಸಲು ಮತ್ತು ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸಲು ಬರುತ್ತಿದೆ. ಹನುಮ ಜಯಂತಿ ಮತ್ತು ಚೈತ್ರ ಪೌರ್ಣಿಮೆಯ ದಿವ್ಯ ಪ್ರಭಾವ ಅಂತಲೇ ಹೇಳಬಹುದು. ಏಪ್ರಿಲ್ 2, 2026 ಸಂಭವಿಸಲಿರುವ ಚೈತ್ರ ಪೌರ್ಣಿಮೆ ಮತ್ತು ಹನುಮ ಜಯಂತಿಯ ಅದ್ಭುತ ಸಂಯೋಗವು ಮಕರ ರಾಶಿಯವರ ಪಾಲಿಗೆ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಈ ದಿನದಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವೊಂದು ಆರಂಭವಾಗಲಿದೆ. ಸಮಾಜದಲ್ಲಿ ಯಾರು ನಿಮ್ಮನ್ನು ಈ ಕೆಟ್ಟದ್ದಾಗಿ ನೋಡಿದ್ರೋ, ಯಾರು ನಿಮ್ಮ ಪ್ರಾಮಾಣಿಕತೆಯನ್ನು ಹಾಸ್ಯ ಮಾಡುತ್ತಿದ್ರೋ ಅಂತಹವರ ಕಣ್ಣುಗಳು ನಿಮ್ಮ ಏಳಿಗೆಯನ್ನು ಕಂಡು ಬೆರಗಾಗಲಿವೆ. ನೀವು ಗಮನಿಸಿರಬಹುದು, ಕಳೆದ ಕೆಲವು ಸಮಯದಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮಗೆ ಸಿಗಬೇಕಾದ ಮನ್ನಣೆ ಸಿಗುತ್ತಿಲ್ಲ. ನಿಮ್ಮ ಕುಟುಂಬದ ಮೇಲೆ ಅಥವಾ ನಿಮ್ಮ ಮೇಲೆ ಯಾರೋ ಕೆಟ್ಟ ದೃಷ್ಟಿ ಹಾಕಿದಂತೆ ನಿಮಗೆ ಭಾಸವಾಗುತ್ತಿರಬಹುದು. ಆದರೆ ಈಗ ಹನುಮಂತನ ಕೃಪೆಯಿಂದ ನಿಮ್ಮ ಸುತ್ತಲೂ ಒಂದು ಅದೃಶ್ಯ ರಕ್ಷಣಾ ಕವಚ ನಿರ್ಮಾಣವಾಗಲಿದೆ. ಈ ದಿವ್ಯ ಶಕ್ತಿಯು ನಿಮ್ಮ ವಿರೋಧಿಗಳ ಸಂಚುಗಳನ್ನು ಬುಡಮೇಲು ಮಾಡಲಿದೆ. ಅವರೇ ಹೆಣೆದ ಬಲೆಯಲ್ಲಿ ಅವರು ಸಿಕ್ಕಿ ಬೀಳುವ ಕಾಲ ಇದಾಗಿದೆ. ಮಕರ ರಾಶಿಯ ಅಧಿಪತಿಯಾದ ಶನಿದೇವನು ಈಗ ನ್ಯಾಯಾಧೀಶನ ರೂಪದಲ್ಲಿ ನಿಮ್ಮ ಬೆನ್ನಿಗೆ ನಿಂತಿದ್ದಾನೆ. ಪ್ರಸ್ತುತ ಶನಿದೇವನು ಮೀನ ರಾಶಿಯಲ್ಲಿ ಸಂಚರಿಸಲಿದ್ದು, ನಿಮ್ಮ ಕಳೆದ ವರ್ಷದ ಕಷ್ಟಗಳಿಗೆ ಈಗ ನ್ಯಾಯ ಒದಗಿಸಲಿದ್ದಾನೆ. ನೀವು ಕಣ್ಣೀರು ಹಾಕುತ್ತಾ ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸದ ಲೆಕ್ಕಾಚಾರ ಶನಿದೇವನ ಬಳಿ ಇದೆ. ಏಪ್ರಿಲ್ 14ರಂದು ಸಂಭವಿಸುವ ಮೇಷ ಸಂಕ್ರಾಂತಿಯ ಈ ನಂತರ ಗ್ರಹಗಳ ಸ್ಥಿತಿ ಪೂರ್ಣವಾಗಿ ಇಲ್ಲಿ ನಿಮ್ಮ ಪರವಾಗಿ ಇರುತ್ತೆ. ಅಕ್ಷಯ ತೃತೀಯದಂತಹ ಅಮೃತ ಗಳಿಗೆಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ. ಒಣಗಿದ ಭೂಮಿಗೆ ಮಳೆ ಬಂದಾಗ ಹೇಗೆ ಚಿಗುರು ಒಡೆಯುತ್ತೋ ಹಾಗೆಯೇ ನಿಮ್ಮ ಸ್ಥಗಿತಗೊಂಡಿದ್ದ ಕೆಲಸಗಳು ಈಗ ವೇಗ ಪಡೆದುಕೊಳ್ಳಲಿವೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇದ್ದ ದಿನಗಳು ಮುಗಿದಿವೆ. ಈಗ ನೀವು ಬಿತ್ತಿದ ಬೀಜಗಳು ಮರವಾಗಿ ಫಲ ನೀಡುವ ಸಮಯ ಬಂದಿದೆ. ಏಪ್ರಿಲ್ ತಿಂಗಳಿನಲ್ಲಿ ಪದೇ ಪದೇ ಸರ್ವಾರ್ಥ ಸಿದ್ಧಿ ಯೋಗಗಳು ಒದಗಿ ಬರಲಿವೆ. ಇದು ಬ್ರಹ್ಮಾಂಡದ ಒಂದು ವಿಶೇಷ ಅನುಗ್ರಹ. ಈ ಯೋಗದ ಪ್ರಭಾವದಿಂದ ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲೂ ಜಯ ನಿಮ್ಮದಾಗಲಿದೆ. ಈ ಹಿಂದೆ ನಿಮ್ಮ ಕೆಲಸಗಳು ಅಂತಿಮ ಹಂತದಲ್ಲಿ ಕೆಟ್ಟು ಹೋಗುತ್ತಿದ್ದರೆ ಅದಕ್ಕೆ ಕಾರಣವಾಗಿದ್ದ ನಕಾರಾತ್ಮಕ ಶಕ್ತಿಗಳು ಈಗ ಓಡಿ ಹೋಗಲಿವೆ. ಮೇ ತಿಂಗಳ ಆರಂಭದಲ್ಲಿ ಬರುವ ಬುದ್ಧ ಪೌರ್ಣಿಮೆ ಮತ್ತು ಈ ವೈಶಾಖ ಪೌರ್ಣಮಿಯು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರಲಿದೆ. ನಿಮ್ಮ ಮನೆಯಲ್ಲಿನ ಕಿರಿಕಿರಿಗಳು, ದಂಪತಿಗಳ ನಡುವಿನ ಈ ಒಂದು ಭಿನ್ನಾಭಿಪ್ರಾಯಗಳು ದೂರವಾಗಿ ಸುಖ ಶಾಂತಿ ನೆಲೆಸಲಿದೆ. ನಿಮ್ಮ ಮಕ್ಕಳು ಅಥವಾ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ಮಕರ ರಾಶಿಯವರ ಯಶಸ್ಸನ್ನು ಕಂಡು ಅಸೂಯೆ ಪಡುವವರ ಸಂಖ್ಯೆ ಹೆಚ್ಚಾಗುತ್ತೆ. ಈ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ನಿಮ್ಮ ಶತ್ರುಗಳ ಸರ್ವನಾಶ ನಿಶ್ಚಿತ. ಆದರೆ ನೀವು ಒಂದು ವಿಷಯದಲ್ಲಿ ಜಾಗರೂಕರಾಗಿ ಇರಲೇಬೇಕು. ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರಿಗೂ ಬಿಟ್ಟುಕೊಡಬೇಡಿ. ಹೊಟ್ಟೆ ಚುಚ್ಚುವವರು ನಿಮ್ಮ ಸನಿಹದಲ್ಲೇ ಇರಬಹುದು. ಅವರು ಹೊರಗಡೆ ನಗುತ್ತಾ ಮಾತನಾಡಿಸಿದರೂ ಒಳಗಡೆ ವಿಷವನ್ನು ತುಂಬಿಕೊಂಡಿದ್ದಾರೆ. ನಿಮ್ಮ ಗುರಿ ಮತ್ತು ಕೆಲಸಗಳನ್ನು ರಹಸ್ಯವಾಗಿಡಿ. ಯಶಸ್ಸು ಸಿಕ್ಕ ನಂತರವಷ್ಟೇ ಜಗತ್ತಿಗೆ ತಿಳಿಸಿ. ಇದು ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ಕಾಪಾಡುತ್ತೆ. ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಯಾರಾದರೂ ಪ್ರಯತ್ನಿಸಿದರೆ ಅವರಿಗೆ ಮೌನವಾಗಿಯೇ ಉತ್ತರಿಸಿ. ನಿಮ್ಮ ಯಶಸ್ಸೇ ಅವರಿಗೆ ನೀಡುವ ದೊಡ್ಡ ಶಿಕ್ಷೆ. ಈ 2 ತಿಂಗಳ ಅವಧಿಯಲ್ಲಿ ನೀವು 3 ಪ್ರಮುಖ ಶುಭ ವಾರ್ತೆಗಳನ್ನು ಕೇಳಲಿದ್ದೀರಿ. ಹಣಕಾಸಿನ ಹರಿವು. ಬಹುದಿನಗಳಿಂದ ಬರಬೇಕಿದ್ದ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ. ಸಾಲದ ಬಾಧೆಯಿಂದ ಮುಕ್ತಿ ಪಡೆಯಲು ಹೊಸ ದಾರಿಗಳು ಕಾಣಿಸುತ್ತೆ. ನೀವು ಉದ್ಯೋಗದಲ್ಲಿದ್ದರೆ ಉನ್ನತ ಸ್ಥಾನಮಾನ ಅಥವಾ ವ್ಯಾಪಾರದಲ್ಲಿದ್ದರೆ ಅನಿರೀಕ್ಷಿತ ಲಾಭ ಉಂಟಾಗುತ್ತೆ. ಹೊಸ ಉದ್ಯೋಗದ ಆಕಾಂಕ್ಷೆಗಳಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಮದುವೆ ಅಥವಾ ಸಂತಾನ ಭಾಗ್ಯದಂತಹ ಶುಭ ಸಮಾರಂಭಗಳು ನಿಮ್ಮ ಮನೆಯ ಬಾಗಿಲು ತಟ್ಟಲಿವೆ. ಈ ದಿವ್ಯ ಶಕ್ತಿಯನ್ನು ಪೂರ್ಣವಾಗಿ ಪಡೆಯಲು ನೀವು ಕೆಲವು ಸರಳ ಮಾರ್ಗಗಳನ್ನು ಅನುಸರಿಸಲೇಬೇಕು.
ಹನುಮಂತನ ಆರಾಧನೆಯನ್ನು ಮಾಡಿ, ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ಪಠಿಸಿ, ಶನಿದೇವನ ಪ್ರೀತಿಗಾಗಿ ಅಸಹಾಯಕರಿಗೆ ಸಹಾಯವನ್ನು ಮಾಡಿ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿಗೆ ಜಾಗ ನೀಡಬೇಡಿ. ಬಜರಂಗ ಬಲಿಯ ಮೇಲೆ ನಂಬಿಕೆಯನ್ನು ಇಡಿ. ಅವರು ನಿಮ್ಮ ಸಂಕಟ ಮೋಚಕನಾಗಿ ಬಂದು ಎಲ್ಲ ಅಡೆತಡೆಗಳನ್ನು ದೂರ ಮಾಡ್ತಾರೆ. ಏಪ್ರಿಲ್ ಮತ್ತು ಮೇ ತಿಂಗಳು ಮಕರ ರಾಶಿಯವರ ಪಾಲಿಗೆ ಸುವರ್ಣ ಯುಗದಂತೆ ಇರಲಿದೆ. ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಸೋಲನ್ನು ಕಂಡು ಎದೆಗುಂದಬೇಡಿ, ಏಕೆಂದರೆ ಗೆಲುವು ಈಗ ನಿಮ್ಮ ದಾರಿಯಲ್ಲಿದೆ. ನೀವು ನಿಜವಾಗಿಯೂ ದೈವಶಕ್ತಿಯನ್ನು ನಂಬುವುದಾದರೆ ಈ ಏಪ್ರಿಲ್ ಮೊದಲ ವಾರದಲ್ಲಿ ನಿಮ್ಮ ಯಶಸ್ಸಿನ ಹಾದಿಯನ್ನು ಮತ್ತಷ್ಟು ಸುಲಭಗೊಳಿಸಿ ಬಲವಾಗಿದೆ. ನೀವು ಈ ಹಿಂದೆ ಪಟ್ಟಿದ್ದ ಕಠಿಣ ಶ್ರಮ ಈಗ ಬಣ್ಣ ಹಚ್ಚುವ ಕಾಲ ಬಂದಿದೆ. ಈ 7 ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವು ಆಕಾಶದ ಎತ್ತರಕ್ಕೆ ಇರುತ್ತೆ. ನೀವು ಯಾವುದೋ ಒಂದು ಕೆಲಸ ಆಗುವುದೇ ಇಲ್ಲ ಎಂದು ನೀವು ಕೈಚೆಲ್ಲಿ ಕುಳಿತಿದ್ರಿ, ಅಥವಾ ಯಾವ ಕೆಲಸದ ಬಗ್ಗೆ ನಿಮಗೆ ಭಯವಿತ್ತೋ ಆ ಕೆಲಸವು ಈ ವಾರ ಅತ್ಯಂತ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಇದು ನಿಮಗೆ ಆಶ್ಚರ್ಯ ತಂದರೂ ಸತ್ಯ. ದೈವ ಬಲವು ನಿಮ್ಮ ಬೆನ್ನ ಹಿಂದಿರುವುದರಿಂದ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ. ಈ ವಾರ ನೀವು ಹೊಸ ಬಟ್ಟೆಗಳು, ವಿಲಾಸಿ ವಸ್ತುಗಳು ಅಥವಾ ಬಂಗಾರದ ಆಭರಣಗಳನ್ನು ಖರೀದಿಸುವ ಯೋಗವಿದೆ. ಇದು ನಿಮ್ಮ ಮನೆಯಲ್ಲಿ ಸಮೃದ್ಧಿಯ ಸಂಕೇತವಾಗಿದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಮಕರ ರಾಶಿಯವರಿಗೆ ಈ ವಾರ ಕುಬೇರ ಯೋಗದಂತೆ ಭಾಸವಾಗುತ್ತೆ. ನೀವು ಯಾರಿಗಾದರೂ ಸಾಲ ನೀಡಿ ಅದು ವಾಪಸ್ ಬರುವ ನಿರೀಕ್ಷೆಯನ್ನೇ ಬಿಟ್ಟಿದ್ದರೆ ಈ ವಾರ ಈ ಹಣವು ನಿಮ್ಮ ಕೈ ಸೇರುತ್ತೆ. ಪೂರ್ಣ ಪ್ರಮಾಣದಲ್ಲಿ ಸಿಗದಿದ್ದರೂ ನಿಮ್ಮ ತುರ್ತು ಅಗತ್ಯಗಳಿಗೆ ಬೇಕಾದಷ್ಟು ಹಣ ಖಂಡಿತವಾಗಿಯೂ ಸಿಗುತ್ತೆ. ಕೇವಲ ಒಂದು ಕಡೆಯಿಂದಲ್ಲದೆ ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗಲಿದೆ. ಶೇರ್ ಮಾರುಕಟ್ಟೆ ಅಥವಾ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶಗಳನ್ನು ನೀವು ನಿರೀಕ್ಷಿಸಬಹುದು. ನೀವು ಸ್ವಂತ ಮನೆ ಅಥವಾ ನಿವೇಶನ ಖರೀದಿಸುವ ಕನಸು ಕಾಣುತ್ತಿದ್ದರೆ ಈ ವಾರ ಅದಕ್ಕೆ ಸರಿಯಾದ ವೇದಿಕೆ ಸಿದ್ಧವಾಗಲಿದೆ. ಆದರೆ ನೆನಪಿಡಿ, ಯಾವುದೇ ಒಂದು ಆಸ್ತಿ ವ್ಯವಹಾರ ಮಾಡುವಾಗ ವಾಸ್ತುಶಾಸ್ತ್ರದ ಬಗ್ಗೆ ಪರಿಣಿತಿ ಹೊಂದಿರುವವರ ಸಲಹೆ ಪಡೆಯುವುದು ಅತ್ಯಗತ್ಯ. ಉದ್ಯೋಗ ಮಾಡುತ್ತಿರುವವರಿಗೆ ಈ ವಾರ ಕೆಲಸವು ಸವಾಲುಗಳಿದ್ದರೂ ಯಶಸ್ಸು ಮಾತ್ರ ನಿಮ್ಮದಾಗುತ್ತೆ. ನಿಮ್ಮ ಕಚೇರಿಯಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡುವವರು ಇದ್ದಾರೆ. ನಿಮ್ಮ ಮುಂದಿನ ಯೋಜನೆಗಳು ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸನ್ನು ಮೌನವಾಗಿ ಆಚರಿಸಿ. ನಿಮ್ಮ ನಿಷ್ಠೆ ಮತ್ತು ಕಠಿಣ ಪರಿಶ್ರಮವನ್ನು ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳು ಗಮನಿಸುತ್ತಿದ್ದಾರೆ. ಈ ವಾರದ ಅಂತ್ಯದೊಳಗೆ ನಿಮಗೆ ಬಡ್ತಿಯ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ಸಿಗಬಹುದು. ಉದ್ಯೋಗವಿಲ್ಲದೆ ಕಂಗಾಲಾದ ಯುವಕರಿಗೆ ಈ ವಾರ ಒಂದು ಮೈಲಿಗಲ್ಲು. ನಿಮ್ಮ ಪ್ರತಿಭೆಗೆ ತಕ್ಕಂತೆ ದೊಡ್ಡ ಕಂಪನಿಗಳಿಂದ ಆಫರ್ ಲೆಟರ್ ಬರಬಹುದು, ಅಥವಾ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನದಲ್ಲಿ ಜಯ ಸಿಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ವಿರೋಧಿಗಳು ಎಷ್ಟೇ ತಂತ್ರಗಳು ಹೂಡಿದರೂ ನಿಮ್ಮ ಚಾಣಾಕ್ಷತನದಿಂದ ನೀವು ಅವರನ್ನು ಸೋಲಿಸಿ ವ್ಯವಹಾರವನ್ನು ವಿಸ್ತರಿಸಲಿದ್ದೀರಿ. ಈ ಹೋಟೆಲ್ ಉದ್ಯಮ, ಬಟ್ಟೆ ವ್ಯಾಪಾರ, ಕಲಾಕ್ಷೇತ್ರ, ಸೌಂದರ್ಯವರ್ಧಕಗಳು ಮತ್ತು ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಅನಿರೀಕ್ಷಿತ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಈ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ವ್ಯವಹಾರದಲ್ಲಿ ತೊಡಗಿರುವವರು ದೊಡ್ಡ ಮಟ್ಟದ ವಿದೇಶಿ ಆರ್ಡರ್ಗಳನ್ನು ಪಡೆಯಲಿದ್ದಾರೆ. ಮಕರ ರಾಶಿಯವರ ಕುಟುಂಬದಲ್ಲಿ ಈ ವಾರ 5 ಪ್ರಮುಖ ಬದಲಾವಣೆಗಳು ಆಗುತ್ತೆ. ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ವೃತ್ತಿಯ ಬಗ್ಗೆ ಇದ್ದ ಆತಂಕಗಳು ದೂರವಾಗಿ ಅವರು ಸಾಧನೆ ಮಾಡುವ ಮೂಲಕ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸುತ್ತಾರೆ. ಬಹಳ ದಿನಗಳಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ಈ ವಾರ ವೈದ್ಯಕೀಯವಾಗಿ ಅಥವಾ ದೈವಿಕವಾಗಿ ಶುಭ ಸುದ್ದಿ ಸಿಗುತ್ತೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಎಲ್ಲರೂ ಒಂದಾಗುವಿರಿ. ಮನೆಯಲ್ಲಿ ಮದುವೆ ಅಥವಾ ಉಪನಯನದಂತಹ ಶುಭ ಸಮಾರಂಭಗಳ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಿರಿ. ನಿಮ್ಮ ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದೆ ಮತ್ತು ಅವರ ಆಶೀರ್ವಾದದಿಂದ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಪ್ರಾರಂಭವಾಗಲಿವೆ. ಪತಿ ಪತ್ನಿಯರ ನಡುವೆ ಉತ್ತಮ ಸಾಮರಸ್ಯ ಇರುತ್ತೆ. ನಿಮ್ಮ ಸಂಗಾತಿಯ ಸಲಹೆಯು ಈ ವಾರ ನಿಮಗೆ ಲಕ್ಕಿ ಚಾರ್ಮ್ ಆಗಲಿದೆ. ಪ್ರೇಮಿಗಳಿಗೆ ಈ ವಾರ ಅತ್ಯಂತ ರೊಮ್ಯಾಂಟಿಕ್ ಆಗಿರಲಿದೆ. ನಿಮ್ಮ ಪ್ರೀತಿಯನ್ನು ಮನೆಯವರ ಮುಂದೆ ಹೇಳಿಕೊಳ್ಳಲು ಇದು ಸಕಾಲ. ಮನೆಯವರ ಒಪ್ಪಿಗೆಯೊಂದಿಗೆ ನಿಮ್ಮ ಪ್ರೇಮಕ್ಕೆ ಅಧಿಕೃತ ಮುದ್ರೆ ಬೀಳುವ ಸಾಧ್ಯತೆ ಇದೆ. ಸಂಜೆ ವೇಳೆ ಸಂಗಾತಿಯೊಂದಿಗೆ ಹೊರಗಡೆ ಡಿನ್ನರ್ ಅಥವಾ ಈ ಒಂದು ಲಾಂಗ್ ಡ್ರೈವ್ ಹೋಗುವ ಮೂಲಕ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳುವಿರಿ. ಅದೃಷ್ಟ ಚೆನ್ನಾಗಿದೆ ಎಂದು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಈಗ ಹವಾಮಾನ ಬದಲಾಗುತ್ತಿದೆ, ಹೀಗಾಗಿ ಶೀತ, ಕೆಮ್ಮು ಅಥವಾ ಅಲರ್ಜಿಯಂತಹ ಸಮಸ್ಯೆಗಳು ಕಾಡಬಹುದು. ಹಳೆಯ ನೀರಿನ ಬಳಕೆಯಲ್ಲಿ ಜಾಗರೂಕತೆ ಇರಲಿ. ಅತಿಯಾದ ಯೋಚನೆ ಮಾಡುವುದನ್ನು ನಿಲ್ಲಿಸಿ. ನಿಮ್ಮ ಕೋಪದ ಮೇಲೆ ನಿಯಂತ್ರಣವಿರಲಿ. ಕೆಲವೊಮ್ಮೆ ಸಣ್ಣ ವಿಷಯಕ್ಕೂ ನೀವು ಉದ್ವೇಗಗೊಳ್ಳುವ ಸಾಧ್ಯತೆ ಇದೆ.
ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹೀಗಾಗಿ ಪ್ರತಿದಿನ ಬೆಳಗ್ಗೆ 15 ನಿಮಿಷಗಳ ಕಾಲ ಧ್ಯಾನ ಮಾಡುವುದು ಉತ್ತಮ. ನಿಮ್ಮ ಈ 7 ದಿನಗಳ ಅದೃಷ್ಟವನ್ನು 100 ಪಟ್ಟು ಹೆಚ್ಚಿಸಿಕೊಳ್ಳಲು ಈ ಪರಿಹಾರಗಳನ್ನು ತಪ್ಪದೇ ಮಾಡಿ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಗಣೇಶನಿಗೆ ಕೆಂಪು ಸಿಂಧೂರವನ್ನು ಅರ್ಪಿಸಿ. ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಇದರಿಂದ ನಿಮ್ಮ ಕೆಲಸಗಳಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತೆ. 1 ರೂಪಾಯಿಯ ನಾಣ್ಯವನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಚಂದನ ಅಥವಾ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ಇದನ್ನು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ನೆನೆಯುತ್ತಾ ಆಲದ ಮರದ ಬುಡದಲ್ಲಿ ಮಣ್ಣಿನೊಳಗೆ ಹೂತು ಹಾಕಿ. ನಂತರ ವಾಪಸ್ ಬರುವಾಗ ಹಿಂದೆ ತಿರುಗಿ ನೋಡಬೇಡಿ. ಈ ಪರಿಹಾರವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ಸ್ಥಿರವಾದ ಧನಲಾಭವನ್ನು ನೀಡುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಕಾಲವು ನಿಮಗೆ ಪೂರಕವಾಗಿದೆ. ಭಯವನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನು ಇಡಿ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಬಹಳ ವರ್ಷಗಳಿಂದ ಬರಬೇಕಿದ್ದ ಬಾಕಿ ಹಣ, ಯಾರೋ ಸಾಲ ಪಡೆದು ಮರಳಿಸದಿದ್ದ ಮೊತ್ತ ಅಥವಾ ನ್ಯಾಯಾಲಯದಲ್ಲಿ ಸಿಲುಕಿದ್ದ ಆಸ್ತಿಯ ವಿಚಾರಗಳು ಈಗ ನಿಮ್ಮ ಪರವಾಗಿ ಬರುತ್ತೆ. ಕೇವಲ ಒಂದು ದಾರಿ ಇಲ್ಲದಂತೆ ವಿವಿಧ ಮೂಲಗಳಿಂದ ಹಣದ ಹರಿವು ನಿಮ್ಮತ್ತ ಬರುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವುದಲ್ಲದೆ ಹಳೆಯ ಸಾಲಗಳನ್ನು ತೀರಿಸಲು ಸಹಕಾರಿಯಾಗುತ್ತೆ. ಈ ಸಮಯದಲ್ಲಿ ನೀವು ಮಾಡುವ ಜಾಣ್ಮೆಯ ಹೂಡಿಕೆಗಳು ಮುಂದಿನ ದಿನದಲ್ಲಿ ಬಂಪರ್ ಲಾಭ ತಂದು ಕೊಡುತ್ತೆ. ಶೇರ್ ಮಾರುಕಟ್ಟೆ ಅಥವಾ ಚಿನ್ನದ ಮೇಲಿನ ಹೂಡಿಕೆಯಲ್ಲಿ ಲಾಭದ ಸಂಕೇತಗಳು ಇವೆ. ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚಿ ಹೊಸ ಜವಾಬ್ದಾರಿಯನ್ನು ನೀಡಬಹುದು. ಬಡ್ತಿ ಮತ್ತು ವೇತನ ಏರಿಕೆಯ ಸುದ್ದಿ ಕೇಳುವ ಸಾಧ್ಯತೆ ದಟ್ಟವಾಗಿದೆ. ನೀವು ಬಹಳ ದಿನಗಳಿಂದ ಕೆಲಸದ ನಿಮಿತ್ತ ಬೇರೆಡೆಗೆ ವರ್ಗಾವಣೆ ಬಯಸುತ್ತಿದ್ದರೆ ಈ ವಾರ ಆ ನಿಟ್ಟಿನಲ್ಲಿ ಶುಭವಾರ್ತೆ ಕೇಳ್ತೀರಾ. ಕೆಲಸವಿಲ್ಲದೆ ಕಂಗಾಲಾಗಿದ್ದ ಮಕರ ರಾಶಿಯ ಯುವಕರಿಗೆ ಈ ವಾರ ವರದಾನವಾಗಲಿದೆ. ನೀವು ನೀಡಿದ ಸಂದರ್ಶನಗಳ ಫಲಿತಾಂಶ ನಿಮ್ಮ ಪರವಾಗಿ ಬರಲಿದ್ದು ಗೌರವಾನ್ವಿತ ಕೆಲಸ ನಿಮ್ಮದಾಗುತ್ತೆ. ಈ ವಾರ ಲಾಭದ ಪ್ರಮಾಣವು ದುಪ್ಪಟ್ಟವಾಗಲಿದೆ. ಹೊಸ ಮಾರುಕಟ್ಟೆಗೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಅತ್ಯಂತ ಸೂಕ್ತ ಸಮಯ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವಿದೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಿ ಪ್ರೀತಿ ಹೆಚ್ಚಾಗುತ್ತೆ. ನಿಮ್ಮ ಮನೆಯಲ್ಲಿ ಅಥವಾ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಲ್ಲಿ ನೀವು ಭಾಗಿಯಾಗಲಿದ್ದೀರಿ. ಇದರಿಂದ ನಿಮಗೆ ದೈವಿಕ ಕೃಪೆ ದೊರೆಯುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆಗಳು ದೂರವಾಗಲಿದೆ. ಅವರು ವಿದೇಶಕ್ಕೆ ಹೋಗಿ ಓದುವ ಅಥವಾ ಕೆಲಸ ಮಾಡುವ ಹಂಬಲ ಹೊಂದಿದ್ದರೆ ಈ ವಾರ ಈ ಪ್ರತಿಕ್ರಿಯೆ ಚಾಲನೆ ಸಿಗುತ್ತೆ. ಇದು ಪೋಷಕರಾದ ನಿಮಗೆ ಹೆಮ್ಮೆಯ ವಿಷಯವಾಗಿದೆ. ಒಟ್ಟಾರೆ ಹೇಳುವುದಾದರೆ ಎಲ್ಲರಿಗೂ ಅದೃಷ್ಟ ಕೂಡಿ ಬಂದು ಜೀವನದಲ್ಲಿ ಪ್ರಗತಿ ಯಶಸ್ಸು ಕಾಣ್ತೀರಾ. ಎಲ್ಲರಿಗೂ ಸಹ ಧನ್ಯವಾದಗಳು.